ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾನು ಇವತ್ತು ಹೋಮ್ ಮೇಡು ಏರ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ, ಏನೇನು ಐಟಮ್ ಹಾಕ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನನಗೆ 43 ಇಯರ್ಸ್ ಆಗಿರೋದು, ನನಗೆ ಒಂದು ವೈಟ್ ಏರು ಇಲ್ಲ, ಅಷ್ಟು ಚೆನ್ನಾಗಿದೆ. ನನ್ನ ಏರ್ ಸೀಕ್ರೆಟ್ ಅಂದರೆ ಇಷ್ಟು ಐಟಮ್ ಹಾಕಿ ನಾನು ಆವಾಗ ಮನೇಲೇ ಆಯಿಲ್ ಮಾಡ್ಕೊತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು KPL ಅವ್ರದ್ದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದು ಏರ್ ಆಯಿಲ್ಗೂ ಚೆನ್ನಾಗಿರುತ್ತೆ ಮತ್ತು ಕುಕ್ಕಿಂಗು ನೀವು ಬಳಸ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಹಳ್ಳೆಣ್ಣೆ ಬಂದು ಇದು ಗಾಣದ ಬರುತ್ತಲ್ಲ, ಆ ಹಳ್ಳೆಣ್ಣೆ ತೊಗೊಂಡಿದ್ದೀನಿ. ಇದು ಪ್ಯೂರು ತುಂಬ ಚೆನ್ನಾಗಿದೆ. 1/4 ಲೀಟ್ರಲ್ಲಿ ನಾನು ಒಂದು 100 ರಿಂದ 150 ml ಯೂಸ್ ಮಾಡ್ತಾಯಿದ್ದೀನಿ. ಹಳ್ಳೆಣ್ಣೆ ಬಳಸೋದ್ರಿಂದ ಕೂದಲು ಆದಷ್ಟು ಕಪ್ಪಗಿರುತ್ತೆ ಮತ್ತು ತಂಪು ಕೂಡ. ಇದು ತುಂಬ ಎಷ್ಟೇ ಓವರ್ ಹೀಟ್ ಆಗಿದ್ರು ಹಳ್ಳೆಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ತಂಪಾಗುತ್ತೆ. ಅದರಿಂದ ನಾನು 1 ಲೀಟ್ರು ಕೊಬ್ಬರಿ ಎಣ್ಣೆ ಮತ್ತು ಒಂದು 150 ml ಆಗೋಷ್ಟು, ನಮಗೆ ಇದು 1/4 ಲೀಟ್ರ್ ಇದೆ, 150 ml ಆಗೋಷ್ಟು ನಾನು ಹಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ರೋಸ್ ಮರಿ ಬಂದು 1 ಸ್ಪೂನ್ ತೊಗೊಂಡಿದ್ದೀನಿ, ಡ್ರೈ ತೊಗೊಂಡಿದ್ದೀನಿ. ಮತ್ತು ಭೃಂಗರಾಜ ಎಲೆ ಒಂದು 2 ಸ್ಪೂನ್ ಆಗೋಷ್ಟಿದೆ. ಮತ್ತು ಬಾದಾಮಿ ಬಂದು 7-8 ತೊಗೊಂಡಿದ್ದೀನಿ. ಮತ್ತು ಒಂದು 4 ಬಟ್ಟದ ನೆಲ್ಲಿಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಮತ್ತು ಬೇವಿನ ಎಲೆ ಒಣಗಿದ್ದಿದೆ, ಅದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ನುಗ್ಗೆ ಸೊಪ್ಪು ನಾನು 1 ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಕಪ್ಪು ಜೀರಿಗೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಮತ್ತು ಇದು ನಾಟಿ ಈರುಳ್ಳಿ, ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದೊಂದು 7-8 ತೊಗೊಂಡಿದ್ದೀನಿ. ಮತ್ತು ನಾನು ಮೆಂತ್ಯ 2 ಸ್ಪೂನ್ ನಾನು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. 2 ಮುಷ್ಟಿ ಆಗೋಷ್ಟು ನಾನು ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನನ್ನ ಹತ್ರ ಫ್ರೆಶ್ಶು ಮತ್ತು ಹಸಿದು ಮೆಹಂದಿ ಎಲೆ ಇರಲಿಲ್ಲ, ಅದರಿಂದ ನಾನು ಒಣಗಿದ್ದೆ 1 ಮುಷ್ಟಿ ತೊಗೊಂಡಿದ್ದೀನಿ. ಮತ್ತು ದಾಸವಾಳದ ಹೂವು ಬಂದು ನಾನು ಒಣಗಿದ್ದು ಹಸಿದು 2 ಇದೆ, ಒಂದು 6-7 ತೊಗೊಂಡಿದ್ದೀನಿ. ಮತ್ತು ಇದು ಲಾವಂಚ ಬೇರು, ಕೂದಲಿಗೆ ತಂಪಾಗುತ್ತೆ, ಏನೋ ಅಲರ್ಜಿ ಇನ್ಫೆಕ್ಷನ್ ಎಲ್ಲ ಆಗೋದನ್ನ ತಡೆಯುತ್ತೆ. ಅದನ್ನ ಲಾವಂಚ ಬೇರು ಒಂದು ಸ್ವಲ್ಪ ಬಳಸ್ತಾ ಇದ್ದೀನಿ. ಇದು ಕಟ್ ಮಾಡಿ ಹಾಕ್ತೀನಿ. ಮತ್ತು ದಾಸವಾಳದ ಎಲೆ ಬಂದು ಒಂದು 7-8 ತೊಗೊಂಡಿದ್ದೀನಿ. ದಾಸವಾಳದ ಎಲೆ ಇದೆಲ್ಲ ನಮಗಿಡುತ್ತೆ. ಮತ್ತು ತುಳಸಿ ಒಂದು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ, ತುಳಸಿ. ಮತ್ತು ವೀಳ್ಯದೆಲೆ ಬಂದು ಇದು ನಾಟಿ ವೀಳ್ಯದೆಲೆ, ನಮ್ಮ ಪಾಟದ, ಇದು ಒಂದು 4-5 ತೊಗೊಂಡಿದ್ದೀನಿ. ವೀಳ್ಯದೆಲೆ ಯೂಸ್ ಮಾಡೋದ್ರಿಂದ ಕೂದಲು ಅಷ್ಟೇ ಕಪ್ಪಾಗುತ್ತೆ. ನಾವು ಆದಷ್ಟು ವೀಳ್ಯದೆಲೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ಕೈಯೆಲ್ಲ ಕಪ್ಪಾಗುತ್ತೆ, ಅದೇ ರೀತಿಯೇ ಕೂದಲು ಅಷ್ಟೇ ಕಪ್ಪಾಗೋದಕ್ಕೆ ಇದನ್ನು ಒಂದು ಇದು ಬಳಸೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ವೀಳ್ಯದೆಲೆ ಮತ್ತು ಈರುಳ್ಳಿ ಮತ್ತು ಭೃಂಗರಾಜ ಬಳಸೋ, ಮತ್ತು ನುಗ್ಗೆ ಸೊಪ್ಪು ಮತ್ತು ಕಪ್ಪು ಜೀರಿಗೆ, ಇದೆಲ್ಲ ಮತ್ತು ಬೆಟ್ಟನಲ್ಲಿಗೆ, ಇದೆಲ್ಲ ನಾವು ಕೂದಲು ಆದಷ್ಟು ಕಪ್ಪಗಿರೋದಕ್ಕೆ ಮತ್ತು ಆಗೋದಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಇಷ್ಟು ನಮಗೆ ಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ನಾವು ನೀರು ಹಾಕ್ತೀರ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇಷ್ಟು ನಾವು ತರಿಯಾಗಿ ಕಾಣ್ತಾ ಇದೆಯಲ್ಲ, ಇಷ್ಟು ತರಿಯಾಗಿ ನಾವು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನೀರೇನು ಹಾಕೋಕ್ಕೆ ಹೋಗಬಾರ್ದು. ನೀಟಾಗಿ ನಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಣಗಿದ್ದು ಡ್ರೈ ಎಲ್ಲ ನೋಡಿ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ದೊಡ್ಡ ತೊಗೊಳ್ಳಿ. ನಾನು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ. ಬಟ್ ನಾನು ಇದು ಎಣ್ಣೆ ಕಾಯಿಸೋಕ್ಕೆ ಅಂತಲೇ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಅದು ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದಿಯೋದ್ರಿಂದ ಸ್ವಲ್ಪ ಆದಷ್ಟು ಸ್ವಲ್ಪ ದೊಡ್ಡದು ಅಗಲವಾದ ತೊಗೊಂಡು ಬೆಟ್ರು. ನನಗೆ ಎಣ್ಣೆ ಕಾಯೋಕ್ಕೆ ಇಡ್ತೀನಿ. ನೀವು ಎಣ್ಣೆ ಯಾವುದಾದ್ರೂ ಹಾಕ್ಬೋದು, ನೀವು ರೆಗ್ಯುಲರ್ ಯಾವ್ದು ಬಳಸ್ತೀರೋ ಅದೇ ಎಣ್ಣೆನೇ ಹಾಕ್ಬೋದು. 1 ಲೀಟ್ರ್ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಇದೆಲ್ಲ ರುಬ್ಬಿಕೊಂಡು ಇಟ್ಕೊಂಡಿದ್ದೀರಲ್ಲ, ಅದನ್ನು ನಾವು ಸೇರಿಸ್ಬೇಕಾಗತ್ತೆ. 1 ಲೀಟ್ರ್ ಆದರೆ ಸಾಕು ನಮಗೆ. 1 ಲೀಟ್ರಿಗೂ ಮಾಡ್ಕೊಬೋದು ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಬೇಕಾಗುತ್ತೆ. ಕಾಯ್ಕೊಂಡು ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದೆಲ್ಲನೂ ಪ್ರತಿಯೊಂದೂ ಸ್ವಲ್ಪನೇ ನಾವು ಸೇರಿಸ್ಕೋಣ. ಚೆನ್ನಾಗಿ ಈ ಐಟಮ್ಸ್ನ ರುಬ್ಬಿಟ್ಟಿದ್ದೀರಲ್ಲ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಗೆ ಇಳಿಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗತ್ತೆ. ಸ್ವಲ್ಪ ಡ್ರೈ ಇದ್ದರೆ ಬೇಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಇದು ಒದ್ದೆ ಇರೋದ್ರಿಂದ, ಹಸಿ ಇರೋದ್ರಿಂದ ಸ್ವಲ್ಪ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಈ ಥರ ಮರದ್ದೊಂದು ತೊಗೊಂಡು ಈ ಥರ ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಉರಿ ತುಂಬಾ ಹೈ ಫ್ಲೇಮಲ್ಲಿ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ನಾವು ಕಾಯಿಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಕುದೀತಾ ಇದೆ ನೋಡಿ ಈ ಥರ. ಇದು ನೊರೆ ಎಲ್ಲ ಕಮ್ಮಿ ಆಗಬೇಕಾಗುತ್ತೆ, ನೀಟಾಗಿ ಡ್ರೈ ಆಗಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಹಾಕಿರೋ ಐಟಮ್ಸ್ ಎಲ್ಲ ಸ್ವಲ್ಪ ನಮಗೆ ಕ್ರಿಸ್ಪಿ ಒಂಥರ ನಾವು ಎಣ್ಣೆನಲ್ಲಿ ಈರುಳ್ಳಿ ಎಲ್ಲ ಕರೆದ್ರೆ ಹೇಗೆ ಕ್ರಿಸ್ಪಿ ಬರುತ್ತೋ ಅದು ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಎಣ್ಣೆನ ಕಾಯಿಸ್ಕೊಬೇಕಾಗುತ್ತೆ. ಆವಾಗಲೇ ನಾವು ಹಾಕಿರೋ ಐಟಮ್ ಎಲ್ಲ ಎಣ್ಣೆಗೆ ಚೆನ್ನಾಗಿ ಹಿಡಿಯೋದು. ಮೀಡಿಯಮ್ ಫ್ಲೇಮಲ್ಲೇ ನಾವು ಇಟ್ಕೊಂಡು ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗತ್ತೆ ನೋಡಿ.
ಇದೆಲ್ಲ ನೊರೆ ಎಲ್ಲ ಫುಲ್ಲು ಕಮ್ಮಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನಾನು ಚೆನ್ನಾಗಿ ಒಂದು 20ರಿಂದ 30 ನಿಮಿಷ ಆಗೋಷ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಎಣ್ಣೆ ಕಾಯಿಸ್ಕೊಂಡಷ್ಟು ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಐ ಫ್ಲೇಮಲ್ಲಿ ಇಕ್ಕೋಕೆ ಹೋದರೆ ಬೇಗ ಸೀದೋಗ್ಬಿಡುತ್ತೆ. ಆದ್ದರಿಂದ ನಿಧಾನಾಗಿ ನಾವು ಇದೆಲ್ಲ ನಿಧಾನ ಮಾಡ್ಕೊಬೇಕಾಗುತ್ತೆ ಈ ಕೆಲಸಗಳೆಲ್ಲ. ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಕಮ್ಮಿ ಊರಿನಲ್ಲೇ ಕುದಿಸ್ಕೊಬೇಕಾಗತ್ತೆ. ಈ ಥರ ನಾವು ತಿರ್ಕೊಡ್ತಾ ಇರಬೇಕು ಅವಾಗ ಒಂದು ಸ್ವಲ್ಪ. ನಾನು ಫೇಸ್ ಪ್ಯಾಕ್ ಪೌಡರೂ ನಾನು ಮಾಡ್ತೀನಿ, ಅದು ಒಂದ್ಸತಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ. ಹೋಮ್ ಮೇಡ್ ಎಲ್ಲ ಮನೆ ಯೂಸ್ ಮಾಡೋಂಥದ್ದೇ. ನೀವು ಒಂದ್ಸತಿ ಈ ಥರ ಎಣ್ಣೆ ಏರ್ ಆಯಿಲ್ ಮಾಡ್ಕೊಳ್ಳಿ. ನೀವು ನಿಜವಾಗ್ಲೂ ಕೂದಲು ತುಂಬ ದಿನದವರೆಗೂ ಕಪ್ಪಾಗಿ ಇರುತ್ತೆ. ವೈಟ್ ಕೂದಲು ತುಂಬ ಲೇಟಾಗಿ ಬರುತ್ತೆ, ತುಂಬ ಒಳ್ಳೆ ರಿಸಲ್ಟು ಸಿಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ. ನೊರೆ ಕಮ್ಮಿ ಆಗಬೇಕು, ಫುಲ್ಲು ಕಂಪ್ಲೀಟಾಗಿ ನೊರೆ ಕಮ್ಮಿ ಆದರೆ ಅದು ಚೆನ್ನಾಗಿ ಆಗಿದೆ ಅಂತ. ನಾವು ಹಾಕಿರೋ ಸೊಪ್ಪುಗಳೆಲ್ಲ ಸ್ವಲ್ಪ ಹಸಿ ಇರೋದ್ರಿಂದ ಸ್ವಲ್ಪ ನಾವು ಒಂದು ಅರ್ಧ ಗಂಟೆ ಆದರೂ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ಲಾವಂಚ ಬೇರು ಸೇರಿಸ್ತಾ ಇದ್ದೀನಿ, ಕಟ್ ಮಾಡಿ ಹಾಕಿದ್ದೀನಿ. ಅದು ಅಷ್ಟೇ ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗತ್ತೆ. ನಾವು ಹರಳೆಣ್ಣೆನ ಲಾಸ್ಟಲ್ಲಿ ಸೇರಿಸ್ಬೇಕಾಗತ್ತೆ. ಈಗಲೇ ಸೇರಿಸ್ಬಿಟ್ರೆ ಅದು ಈ ಥರ ಒಂಥರ ಬುರುಗ್ ಥರ ನೊರೆ ಥರ ಬಂದ್ಬಿಡುತ್ತೆ. ಅದರಿಂದ ನಾವು ಕೊನೆಯಲ್ಲಿ ಇನ್ನೇನು ಇಳಿಸ್ತೀನಿ ಅನ್ನೋ ಟೈಮಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಬೇಕಾಗುತ್ತೆ. ಅದರಿಂದ ಮೊದಲಿಗೆ ಹಾಕಿರೋ ನಾವು ಈ ಗಿಡಮೂಲಿಕೆಗಳೆಲ್ಲ ಇದೆಯಲ್ಲ, ಅದು ಹಾಕಿರೋದೆಲ್ಲ ಚೆನ್ನಾಗಿ ಅದು ಕುದ್ದು ನೊರೆ ಎಲ್ಲ ಕಮ್ಮಿ ಆದಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹರಳೆಣ್ಣೆನ ಸೇರಿಸ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ. ನಾನು ಒಂದು 30 ನಿಮಿಷ ನೋಡಿ ಈ ಥರ ಕುದಿಸ್ಕೊಂಡಿದ್ದೀನಿ. ನಾವು ಹಾಕಿರೋ ಐಟಮ್ ಎಲ್ಲ ಹಸಿ ಇರೋದ್ರಿಂದ ಅದು ಕುದ್ದು ಏನಾಗುತ್ತೆ, ಅದು ಮೇಲೆ ಬರೋಕ್ಕೆ ಅದೆಲ್ಲ ಫುಲ್ಲು ಚೆನ್ನಾಗಿ ಎಣ್ಣೆಯಲ್ಲಿ ಕುದ್ದ ಮೇಲೆ ಅದು ಲೈಟ್ ವೆಯ್ಟ್ ಆಗಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಬಬಲ್ಸ್ ಎಲ್ಲ ನೀಟಾಗಿ ಕಮ್ಮಿ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ನಾವು ಹಾಕಿರೋ ಐಟಮ್ಸ್ ಎಲ್ಲ ನೋಡಿ ಮೇಲೆ ಬರ್ತಾಯಿದೆ. ಹಿಂಗಿದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ನೋಡಿ. ನೀಟಾಗಿ ಈ ಸೊಪ್ಪುಗಳೆಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಬೆಂದು ಅದೇನಾಗಿರುತ್ತೆ ಸ್ವಲ್ಪ ಡ್ರೈ ಆಗಿಬಿಡ್ತದೆ, ಗಟ್ಟಿ ಆಗಿಬಿಡ್ತದೆ ಚೆನ್ನಾಗಿ ನೋಡಿ. ಬೆಂದು ನೋಡಿ ಡ್ರೈ ಆಗಿದೆ. ಮತ್ತು ಸುತ್ತು ಇದು ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ನೋಡಿ. ಈ ಥರ ಎಲ್ಲ ಕಮ್ಮಿ ಆಗಿದೆ. ಇವಾಗ ಈ ಟೈಮಲ್ಲಿ ನಾನು ಹರಳೆಣ್ಣೆ ಹೇಳಿದ್ನಲ್ವ ಅದನ್ನು ಹಾಕ್ತೀನಿ. ನಾನು ಹರಳೆಣ್ಣೆ ಹಾಕಿ ಏನು ತುಂಬ ಹೊತ್ತೇನು ಕುದಿಸೋದೇನು ಬೇಡ. ನಾನು ಒಂದು 150 ml ಸೇರಿಸ್ತಾ ಇದ್ದೀನಿ. 1/4 ಲೀಟ್ರಲ್ಲಿ ಅರ್ಧ ಸೇರಿಸ್ತಾ ಇದ್ದೀನಿ ನಾನು. ಇನ್ನು ನೋಡಿ ಇನ್ನೂ ಎಷ್ಟು ಉಳಿದಿದೆ 1/4 ಲೀಟ್ರಲ್ಲಿ. ಆದಷ್ಟು ನೀವು ಸ್ವಲ್ಪ ಬರೀ ಕೊಬ್ಬರಿ ಎಣ್ಣೆ ಮಾಡೋದ್ರಕ್ಕಿಂತ ಈ ಥರ ಕೊಬ್ಬರಿ ಎಣ್ಣೆ ಜೊತೆ ನೀವು ಹರಳೆಣ್ಣೆ ಹಾಕಿ ಕೂದಲು ತುಂಬ ಹೆಲ್ತಿಯಾಗಿರುತ್ತೆ ನೋಡಿ. ಒಂದು ಕುದಿ ಬಂದರೆ ನಮಗೆ ಸಾಕಾಗುತ್ತೆ. ಯಾಕಂದ್ರೆ ನಾವು ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಒಂಥರ ಒಳಗೆ ಮೇಲೆ ನೊರೆ ಥರ ಬಂದುಬಿಡ್ತದೆ ಹರಳೆಣ್ಣೆ. ಅದರಿಂದ ನಾವು ಕೊನೆ ಮೂಮೆಂಟಲ್ಲಿ 1-2 ಕುದಿ ಬಂದ ತಕ್ಷಣ ನಮಗೆ ಸಾಕಾಗುತ್ತೆ. 2 ಕುದಿ ಬಂದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಎಣ್ಣೆ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್ ಕುದೀತಾ ಇದೆ. ಇಷ್ಟು ಬಂದರೆ ನಮಗೆ ಸಾಕು ನೋಡಿ. ಹರಳೆಣ್ಣೆ ಹಾಕಿದ್ದೀನಿ ನಾನು ನೋಡಿ. ಯಾಕಂದರೆ ನಾವು ತುಂಬ ಉರಿ ಇಟ್ಬಿಟ್ರೆ ನೊರೆ ಥರ ಬಂದುಬಿಡುತ್ತೆ, ಉಕ್ಕೋಗುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಅಗಲಕ್ಕೆ ತಗೊಳ್ಳಿ ಅಂತ ನಾನು ಹೇಳೋದು ನಿಮಗೆ. ಒಂದು ಕುದಿ ಅಥವಾ 2 ಕುದಿ ಬಂದರೆ ನಮಗೆ ನೋಡಿ ಕುದಿ ಚೆನ್ನಾಗಿ ಬರ್ತಾ ಇದೆ. ಎಣ್ಣೆ ಕಾದಿರೋ ಎಣ್ಣೆಗೆ ಹರಳೆಣ್ಣೆ ಚೆನ್ನಾಗಿ ಕಾಯ್ಕೊಳುತ್ತೆ. ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮೇಯ್ನಾಗಿ ಇದಕ್ಕೆ ನಾನು ಪಚ್ಚಕರ್ಪೂರ ಸೇರಿಸ್ತಾ ಇದ್ದೀನಿ. ಪಚ್ಚಕರ್ಪೂರ ಏನಕ್ಕೆ ಹಾಕೋದಂದರೆ ತಲೆಯಲ್ಲಿ ಏನೇನಿದ್ರೆ ತಲೆ ಒಳಗಡೆ ಇಲ್ಲ ಏನೇನು ಅಲರ್ಜಿ ಆಗಂಗಿದ್ರೆ ಇದು ಆ ಫ್ಲೇವರ್ಗೆ ನೀಟಾಗಿ ತಲೆಯಲ್ಲಿ ಏನು ಬರಲ್ಲ. ಅದರಿಂದ ನಾವು ಸ್ಟವ್ ಆಫ್ ಮಾಡಿದ್ದಾದಮೇಲೆ ನಾನು ಪಚ್ಚಕರ್ಪೂರ ಸೇರಿಸ್ತಾ ಇದ್ದೀನಿ. ಒಂದು 2 ಚಿಟಿಕೆ ಆಗೋಷ್ಟು ಪಚ್ಚಕರ್ಪೂರ. ನಾವು ದೇವ್ರ ಪೂಜೆಗೆಲ್ಲ ಬಳಸ್ತೀರಲ್ಲ ಆ ಕರ್ಪೂರ. ಅದು ಸಿಕ್ಕಲಿಲ್ಲ ಅಂದರೆ ಮಾಮೂಲಿ ನಾವು ಆರತಿ ಮಾಡ್ತಿರಲ್ಲ ಆ ಕರ್ಪೂರನೂ ಬಳಸ್ಬೋದು. ಎರಡೂ ಅದು ತಲೆಯಲ್ಲಿ ಏನು ಆಗಬಾರ್ದು, ಏನಿದ್ರೆ ಅದು ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರಿಂದ ಬಳಸ್ತೀರ ಅಷ್ಟೇ, ಅದು ಇನ್ನೇನಿಲ್ಲ. ಈಗ ಇದನ್ನು ನಾವು ಸ್ಟವ್ ಆಫ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಆರಕ್ಕೆ ಬಿಟ್ಬಿಡೋಣ. ನೀವು ಬೇಕು ಅಂದರೆ 1 ಅವರ್ ಆರಿಬಿಟ್ಟು ನೀವು ಬಾಟ್ಲಿಗೆ ಹಾಕೊಬೋದು. ನಾನೇನಿಲ್ಲ ನೈಟ್ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಟು ಬೆಳಗ್ಗೆ ನಾನು ಫಿಲ್ಟ್ರ್ ಮಾಡ್ಕೊಂಡು ಒಂದು ಬಾಟ್ಲಿಗೆ ಸ್ಟೋರ್ ಮಾಡ್ಕೊತೀನಿ. ಎಣ್ಣೆ ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಆರಿದ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ಒಂದು ಓವರ್ ನೈಟು ಫುಲ್ಲು ನಾನು ಬಿಟ್ಬಿಡ್ತೀನಿ. ಓವರ್ ನೈಟ್ ಬಿಟ್ಬಿಟ್ರೆ ನೀಟಾಗಿ ಅದರಲ್ಲಿ ಏನು ಐಟಮ್ಸ್ ಇದೆ ಅದೆಲ್ಲ ಚೆನ್ನಾಗಿ ಎಣ್ಣೆಗೆ ಹೀರ್ಕೊಂಡಿರುತ್ತೆ. ಅದರಿಂದ ನಾನು ಒಂದು 8 ಅವರ್ ಹಾಗೆ ಬಿಟ್ಬಿಡ್ತೀನಿ ನಾನು. ಇಲ್ಲ ನೀವು ಬೇಕು ಅರ್ಜೆಂಟ್ ಇತ್ತು ಅಂತಂದರೆ ಬೇಕಾದ್ರೆ ನೀವು ಚೆನ್ನಾಗಿ ಆರಿಸ್ಬಿಟ್ಟು 1 ಅವರ್ ಅಥವಾ 2 ಅವರ್ಗೆ ನೀವು ಫಿಲ್ಟ್ರ್ ಮಾಡಿ ಹಾಕ್ಕೊಬೋದು. ಅದಕ್ಕಿಂತ ನಾವು ಸ್ವಲ್ಪ ಒಂದು 8 ಅವರ್ ಬಿಟ್ಟು ಆರಿದ್ಮೇಲೆ ಕಂಪ್ಲೀಟಾಗಿ ಅದು ಚೆನ್ನಾಗಿ ನೆಂದಿರುತ್ತೆ. ಹಾಕಿರೋ ಐಟಮ್ಸ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡಿರೋದ್ರಿಂದ ನೀಟಾಗಿ ನಮಗೆ ಒಳ್ಳೆ ಎಣ್ಣೆ ಸಿಗುತ್ತೆ. ಹಂಗೆ ಮಾಡೋದು ಬೆಟ್ರು. ನಿಮ್ಮ ಆಪ್ಷನ್ ನಿಮಗೆ ಸೇರಿದ್ದು. ನಾನೀಗ ಓವರ್ ನೈಟು ನಾನು ಹಾಗೇ ಬಿಡ್ತಾಯಿದ್ದೀನಿ.
ಕಂಪ್ಲೀಟಾಗಿ ಇದು ಕೂಲ್ ಆಗಬೇಕಾಗತ್ತೆ. ಆಗಲಿ ನೋಡಿ ಫ್ರೆಂಡ್ಸ್, ಏರ್ ಆಯಿಲು ನಾನು ಓವರ್ ನೈಟು ನೆನೆಸಿಟ್ಟಿದ್ದೀನಿ ನೋಡಿ. ನೋಡಿ ಈ ಥರ ಬಂದಿದೆ ನಮಗೆ ಎಣ್ಣೆ, ಇದು ಗ್ರೀನಾಗಿ ಬಂದಿದೆ. ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಒಂದು ತೆಳ್ಳಗಿರೋ ಬಟ್ಟೆ, ಬನೀನ್ ಬಟ್ಟೆನ ಇಲ್ಲ ಕಾಟನ್ ಬಟ್ಟೆನ, ಲುಂಗಿ ಬಟ್ಟೆನ ಇಲ್ಲ ನೀವು ಫಿಲ್ಟ್ರೆಲ್ಲ ಮಾಡ್ಕೊಬೇಕಾಗತ್ತೆ. ಈಗ ಒಂದು ಬಟ್ಟೆ ಹಾಕ್ಕೊಂಡು ನೀಟಾಗಿ ನಾವು ಫಿಲ್ಟ್ರ್ ಮಾಡಿಕೊಂಡ್ರೆ ನೀಟಾಗಿ ಅದು ಮೇಲಿಂದ ನಾವು ಏನೇನು ಹಾಕಿದ್ರೆ ಅದೆಲ್ಲ ನೀಟಾಗಿ ಬಟ್ಟೆ ಮೇಲೆ ನಿಲ್ಲುತ್ತೆ ಮತ್ತು ನಮಗೆ ಎಣ್ಣೆ ನೀಟಾಗಿ ನಮ್ಗೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ನೆಟ್ಟು ತೊಗೊಂಡು ನೆಟ್ಟು ಅಥವಾ ಒಂದು ತೆಳ್ಳಗಿರೋ ಬಟ್ಟೆನಲ್ಲಿ ನಾವು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಆಯಿಲು. ನಾನು ಇನ್ನೊಂದ್ಸತಿ ಫಿಲ್ಟ್ರ್ ಮಾಡ್ಕೊತೀನಿ. ತುಂಬ ಸಣ್ಣ ಸಣ್ಣ ಇದ್ದರೆ ಇನ್ನೂ ಸ್ವಲ್ಪ ಸಣ್ಣದು ಫಿಲ್ಟ್ರ್ ನಾವು ಮಾಡ್ಕೊಬೇಕಾಗತ್ತೆ. ನೋಡಿ ನೀಟಾಗಿ ಈ ಥರ ನಾವು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಇರೋದೆಲ್ಲ ಇಲ್ಲ ಒಂದು 10 ನಿಮಿಷ ಸೋರ್ ಹಾಕ್ಬಿಟ್ರೆ ನೀಟಾಗಿ ಅದರೊಳಗೆ ಎಷ್ಟು ಎಕ್ಸೆಸ್ ಆಯಿಲ್ ಎಲ್ಲ ಇದ್ರೆ ನೀಟಾಗಿ ಸೋರ್ಕೊಂಡ್ಬಿಡ್ತದೆ. ಕಾಣ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಆಯಿಲ್ ನಮಗೆ ನೋಡಿ, ಹೋಮ್ ಮೇಡು ಏರ್ ಆಯಿಲು. ಇವಾಗ ಇದು ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡ್ಕೊಂಡು ನಾವು ಇನ್ನೊಂದ್ಸತಿ ನೀವು ಬೇಕಾದ್ರೆ ಫಿಲ್ಟ್ರ್ ಮಾಡ್ಕೊಬೇಕಂದ್ರೆ ನೀವು ಫಿಲ್ಟ್ರ್ ಮಾಡ್ಕೊಬೋದು. ಇಲ್ಲ ನಾವು ಸ್ವಲ್ಪ ಹಾಗೆ ಯೂಸ್ ಮಾಡ್ತೀರಂದ್ರೆ ನೀವು ಯೂಸ್ ಮಾಡ್ಬೋದು. ನಾನು ಇನ್ನೊಂದ್ಸತಿ ಫಿಲ್ಟ್ರ್ ಮಾಡ್ಕೊಂಡು ನಾವು ಯಾವ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊತೀರೋ ಆ ಬಾಟ್ಲಿಗೆ ನಾನು ಸೇರಿಸ್ಕೊತೀನಿ. ಎಕ್ಸಸ್ ಏನೇನಿದ್ರೆ ಇನ್ನೂ ಸ್ವಲ್ಪ ಏನಾದ್ರು ಡಸ್ಟ್ ಗಿಸ್ಟ್ ಇದ್ದರೆ ನೀಟಾಗಿ ಆ ನೆಟ್ ಮೇಲೆ ನೀಟಾಗಿ ಕೂರುತ್ತೆ. ಸ್ವಲ್ಪನೇ ತೊಗೊಂಡು ನಾನು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಿಮ್ಮನೇಲಿ ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡ್ಕೊತೀರ ಅದರಲ್ಲಿ ನೀವು ಸ್ಟೋರ್ ಮಾಡ್ಕೊಬೋದು. ನೋಡಿ ನಾನೆಲ್ಲ ಸೇರಿಸ್ಕೊಂಡು ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಹೋಮ್ ಮೇಡು ಏರ್ ಆಯಿಲು. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ತೋರಿಸಿನ ಆ ಮೆಥಡಲ್ಲೇ ಮನೇಲಿ ಐಟಮ್ಸ್ ಹಾಕಿ ನೀವು ಒಂದ್ಸತಿ ಟ್ರೈ ಮಾಡಿ. ಕೂದಲು ತುಂಬ ಲಾಂಗ್ ಟೈಮು ವೈಟ್ ಕೂದಲು ಬರೋಲ್ಲ, ನೀಟಾಗಿ ತುಂಬ ಚೆನ್ನಾಗಿ ಬೆಳೀತದೆ. ಒಂದ್ಸತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.